ಕಾರು ಬೈಕ್ ನಡುವೆ ಡೆಡ್ಲಿ ಆಕ್ಸಿಡೆಂಟ್. ಬೈಕ್ನಲ್ಲಿದ್ದ ಅಕ್ಕ ತಮ್ಮ ದಾರುಣ ಸಾವು. ಡ್ರಂಕ್ ಅಂಡ್ ಡ್ರೈವ್ ಮಾಡಿರೋ ಆರೋಪ. ಕಾರು ಹಾಗೂ ಬೈಕ್ ನಡುವೆ ಭೀಕರ ಅಪಘಾತ ಸಂಭವಿಸಿದ್ದು, ಬೈಕ್ನಲ್ಲಿದ್ದ ಅಕ್ಕ ತಮ್ಮ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ವಸತಿ ಶಾಲೆಯಲ್ಲಿದ್ದ ಮಗನನ್ನ ನೋಡಲು ಹೋಗುವ ವೇಳೆ ಅಪಘಾತ ಸಂಭವಿಸಿದ್ದು, ಸ್ಥಳದಲ್ಲಿಯೇ ಅಕ್ಕ ತಮ್ಮ ಸಾವನ್ನಪ್ಪಿರೋ ದಾರುಣ ಘಟನೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆಯ ವೀರದಿಮ್ಮನಹಳ್ಳಿ ಬೈಪಾಸ್ ಬಳಿ ನಡೆದಿದೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ತಳುಕು ಗ್ರಾಮದ ಮಂಜುಳಾ ಹಾಗೂ ಅಭಿಷೇಕ್ ಕೆಂಪು ಅವರು ಅಪಘಾತದಲ್ಲಿ ಮೃತಪಟ್ಟ ದುರ್ದೈವಿಗಳಾಗಿದ್ದಾರೆ. ಮೃತ ಮಂಜುಳಾ ಮಗ ಹಿರಿಯೂರು ಬಳಿಯ ದೇವರ ಕೊಟ್ಟದಲ್ಲಿರೋ ಏಕಲವ್ಯ ವಸತಿ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದು, ಮಗನನ್ನ ನೋಡಲು ಅಕ್ಕ ಮಂಜುಳಾ ಹಾಗೂ ತಮ್ಮ ಅಭಿಷೇಕ್ ತಳುಕು ಗ್ರಾಮದಿಂದ ಹಿರಿಯೂರು ಕಡೆಗೆ ಬೈಕ್ನಲ್ಲಿ ಹೊರಟಿದ್ರು. ಈ ವೇಳೆ ಚಳ್ಳಕೆರೆಯ ವೀರದಿಮ್ಮನಹಳ್ಳಿ ಬೈಪಾಸ್ ಬಳಿ ಬೈಕ್ ಬರ್ತಾ ಇದ್ದಂತೆ ಕಾರೊಂದು ರಾಂಗ್ ರೂಟ್ನಲ್ಲಿ ಬಂದು ಗುದ್ದಿದ ರಭಸಕ್ಕೆ ಬೈಕ್ನಲ್ಲಿದ್ದ ಮಂಜುಳಾ, ಅಭಿಷೇಕ್ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ದೇವರಕೋಟೆ ಅಂತ ಹಿರಿಯೂರ ಹತ್ರ ಏಕಲವ್ಯ ಅಲ್ಲಿ ನಮ್ಮ ಮೊಮ್ಮಗ ಇದ್ದ, ತಾಯಿ ಮತ್ತೆ ನನ್ನ ಮಳೆಯನ್ನು ಇಬ್ರು ಹೋಗ್ತಾ ಇರ್ಬೇಕಾದ್ರೆ ಹಿಂಗಾಗಿದೆ ಸರ್ ಆಕ್ಸಿಡೆಂಟ್. ಎಷ್ಟೊತ್ತಿ ಬಿಟ್ಟಿದ್ರು ಅಲ್ಲಿ ಸರ್ ನಾನು ಟೈಮಿಂಗ್ ನೋಡಿ 12:15 ಇರ್ಬೇಕು ಸರ್. ಎಲ್ಲಿ ಮಗನು ಓದ್ತಿದ್ದಲ್ಲ ಅದು ನೋಡಕ್ ಮೊಮ್ಮಗ ಏನು ಓದ್ತಿದ್ದಾನೆ ಅವನು 6ನೇ ಕ್ಲಾಸ್. ಇದು ಎಲ್ಲಿ ಸರ್ ಆಕ್ಸಿಡೆಂಟ್ ನಡೆದಿದ್ದು? ಏನು ಏನಾಗಬೇಕು ಅವರು ಈಗ ಡೆತ್ ಆಗಿರೋದು? ಸೊಸೆ ಆಗ್ಬೇಕು ಸರ್, ನಮ್ಮ ಪಂಚಾಯತಿ ಮೆಂಬರ್ ಸರ್ ಮಗ ಏನ್ತಿ ಸರ್. ಇನ್ನು ಅಪಘಾತ ಮಾಡಿದ ಕಾರಿನ ಚಾಲಕ ಡ್ರಂಕ್ ಅಂಡ್ ಡ್ರೈವ್ ಮಾಡಿದ್ದಾನೆ. ಅಲ್ಲದೆ ರಾಂಗ್ ರೂಟ್ನಲ್ಲಿ ಬಂದು ಅಪಘಾತ ಕೂಡ ಮಾಡಿದ್ದಾನೆ. ಅಪಘಾತ ಮಾಡಿದ್ದಲ್ಲದೆ 200 ಮೀಟರ್ ಗಾಡಿಯನ್ನ ಎಳೆದುಕೊಂಡು ಹೋಗಿದ್ದಾನೆ. ಈ ಅಪಘಾತಕ್ಕೆ ಕಾರಿನ ಚಾಲಕನೇ ಕಾರಣ ಎಂದು ಪ್ರತ್ಯಕ್ಷದರ್ಶಿಯೊಬ್ಬರು ಆರೋಪವನ್ನ ಮಾಡ್ತಿದ್ದಾರೆ. ಅವರು ತಳಕಡೆಯಿಂದ ಹಿರಿಯೂರು ಕಡೆ ಬರ್ತಾ ಇದ್ರು, ನಾವು ತಳಗೆ ಹೋಗಿದ್ವಿ, ಹಿಂದ್ಗಡೆ ಬರ್ತಾ ಇದ್ವಿ. ಒಂದು 2 ಕಿಲೋಮೀಟರ್ 3 ಕಿಲೋಮೀಟರ್ ಡಿಸ್ಟೆನ್ಸ್ ಅಷ್ಟೇ. ಅವರು ರೈಟ್ ಕರೆಕ್ಟಾಗಿ ಅವರು ಏನು ಸೈಡಲ್ಲಿ ಹೋಗ್ತಾ ಇದ್ರು ಕರೆಕ್ಟಾಗಿ ಸೈಡಲ್ಲಿ ಹೋಗ್ತಾ ಇದ್ರು. ರಾಂಗ್ ರೂಟಲ್ಲಿ ಬಂದು ಕಾರನ್ನು ಹೊಡೆದ್ರು. ಸುಮಾರು 200 ಮೀಟರ್ ಎತ್ಕೊಂಡು ಹೋಯ್ತು. ಸ್ಪೀಡ್ ಇದು ಡ್ರಿಂಕ್ಸ್ ಮಾಡಿದ್ರು, ಡ್ರಿಂಕ್ ಅಂಡ್ ಡ್ರೈವ್. ಯಾರು? ಕಾರ್ನವರು. ಈಗ ಬೈಕಲ್ಲಿ ಹೋಗ್ತಿದ್ದಾರೆ. ಯಾವ ಊರವರು ಏನು ಅಂತ ಸರ್? ತಳುಕು. ಯಾವ ಕಡೆ ಹೋಗ್ತಿದ್ರು? ಹಿರಿಯೂರು ಕಡೆ. ಇನ್ನು ಅಪಘಾತದಿಂದ ಅಕ್ಕ ತಮ್ಮ ಸಾವನ್ನಪ್ಪಿದ್ರೆ ಬೈಕ್ ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಅಲ್ಲದೆ ಕಾರಿನ ಮುಂಭಾಗ ಜಖಮ್ಮಾಗಿದೆ. ಅಮ್ಮನನ್ನ ಕಳೆದುಕೊಂಡ ಮಗ ತಬ್ಬಲಿಯಾಗಿದ್ದು, ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಇನ್ನು ಅಪಘಾತದಲ್ಲಿ ಕಾರು ಚಾಲಕನಿಗೆ ಗಂಭೀರ ಗಾಯಗಳಾಗಿದ್ದು, ಚಳ್ಳಕೆರೆ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಘಟನಾ ಸ್ಥಳಕ್ಕೆ ಪಿಎಸ್ಐ ಕುಮಾರ್ ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿದ್ರು. ಈ ಸಂಬಂಧ ಚಳ್ಳಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಮುಂದಿನ ಕ್ರಮಕ್ಕೆ ಮುಂದಾಗಿದ್ದಾರೆ. ವೆಂಕಟಾಚಲಪತಿ, ಪ್ರಜಾಶಕ್ತಿ ಟಿವಿ, ಚಿತ್ರದುರ್ಗ.